ಸಣ್ಣ ಸಂಗತಿಗಳು ಸಣ್ಣತನ ಪ್ರದರ್ಶನ ಮಾಡುವಂಥ ರಾಜ್ಯ ಸರ್ಕಾರ ಇದೆ ಅಂತೇಳಿ ಹೇಳೋಕ್ಕೆ ನಂಗೆ ಬೇಸರ ಆಗುತ್ತೆ. ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂಥ ಕುಂಭಮೇಳ ಒಂದು ಕಡೆ ಆದರೆ ನಮ್ಮ ರಾಜ್ಯ ಸರ್ಕಾರ ಹಿಂದೂ ನಾಯಕರನ್ನು ಗಡಿ ಒಳಗಡೆ ಬಿಡದೇ ಇರುವಂತಾಗಿ ನಿರ್ಬಂಧ ಹೇಳುವಂಥ ಕೆಲಸ ಇದೆಯಲ್ಲ, ಹೇಳುವಂಥ ಕೆಲಸ ಅದು ಮಾಡ್ತಾ ಇದೆಯಲ್ಲ, ಇದೊಂದು ದುರದೃಷ್ಟಕರ ಸಂಗತಿ. ಅದು ಯಾರನ್ನು ನಿರ್ಬಂಧ ಮಾಡ್ತಾ ಇದ್ದಿದ್ದು, ಎಲ್ಲಿಗೆ ಬಂದಿದ್ದರು, ಯಾಕೆ ಬಂದರು, ಇದನ್ನು ಅರ್ಥನೂ ಮಾಡಿಕೊಳ್ಳದೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರನ್ನು ಶಿವಮೊಗ್ಗ ಜಿಲ್ಲೆ ಒಳಗಡೆ ಪತ್ರಿಕಾಗೋಷ್ಠಿ ನಡೆಸದೇ ಇರೋ ಹಾಗೆ ತಡಿಬೇಕು ಅಂತ ಆಲೋಚನೆ ನಡೆಯುತ್ತೆ ಅಂದರೆ ಇದೊಂದು ಅಕ್ಷಮ್ಯ ಅಂತೇಳಿ ನಾನಂತೂ ಭಾವಿಸ್ತೇನೆ. ಪ್ರಮೋದ್ ಮುತಾಲಿಕ್ ಏನು ಅಪರಾಧ ಮಾಡ್ತಾರೆ, ಏನು ಅಪರಾಧ ಮಾಡಿದ್ದಾರೆ, ಯಾವ್ಯಾವ ಸಂದರ್ಭದೊಳಗಡೆ ಅವ್ರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ, ಆ ಎಲ್ಲ ಕೇಸ್ಗಳು ವಾಪಸ್ ಹೋಗಿದೆ. ಒಂದು ಶಿಕ್ಷೆ ಆಗಿಲ್ಲ ಅವರಿಗೆ, ಒಂದು ಶಿಕ್ಷೆ ಆಗಿಲ್ಲ. ಅಂಥ ನಾಯಕರನ್ನು ಶಿವಮೊಗ್ಗಕ್ಕೆ ಬರಬೇಕಾದರೆ ನೀವು ತಡಿತೀರಿ ಅಂತ ಹೇಳಿದ್ರೆ ಏನು ಹೇಳಬೇಕು? ಒಂದು ಪತ್ರಿಕಾಗೋಷ್ಠಿಗೆ ಬರ್ತಾಯಿದ್ರು ಶಿವಮೊಗ್ಗಕ್ಕೆ, ಅದಾದಮೇಲೆ ಭದ್ರಾವತಿಗೆ ಅವರು ಒಂದು ಮದುವೆಗೆ ಹೋಗ್ಬೇಕಾಯ್ತು, ಕಾರ್ಯಕರ್ತರ ಮದುವೆಗೆ. ಇದನ್ನು ತಡಿತೀರಿ, ಮಧ್ಯ ರಸ್ತೆಯಲ್ಲಿ ನಿಲ್ಲಿಸ್ತೀರಿ, ಎಳೆದಾಡ್ತೀರಿ, ಅವರಿಗೆ ರಕ್ಷಣೆ ಕೊಡೋದು ಬದಲಾಗಿ ಅವ್ರ ಮೇಲೆ ಬೇರೆ ರೀತಿಯ ಮಾನಸಿಕತೆ ಒತ್ತಡ ಬರೋ ರೀತಿಯೊಳಗೆ ನಡ್ಕೊಳ್ತೀರಿ. ಮುಂಚೆ ತೀರ್ಮಾನ ಮಾಡಿರೋದಿಲ್ಲ, ನೋಟಿಸ್ ಕೊಟ್ಟು ಆಮೇಲೆ ನೀವು ಅವರಿಗೆ ಗಡೀಪಾರು ಮಾಡಬೇಕು, ಅಥವಾ ಗಡೀಪಾರು ಅಂದರೆ ಗಡಿಯಿಂದ ನಿಷೇಧ ಮಾಡಬೇಕು. ನೀವು ಏನೂ ಮಾಡೋದಿಲ್ಲ. ಶಿವಮೊಗ್ಗ ಬಂದ ತಕ್ಷಣ ಶಾಂತಿನಗರದ ಆರಂಭದೊಳಗಡೆ ತಡಿತೀರಿ. ಹಿಂದೂ ಸಮಾಜದ ಕಾರ್ಯವನ್ನು ಮಾಡೋದೇ ತಪ್ಪಾಗಾದರೆ ಅವ್ರು ಬರ್ತಾ ಇದ್ದಿದ್ದು ಒಂದು ಕಾರ್ಯಕ್ಕೆ ಅಂತ ಹೇಳಿದ್ರು ಅವರು. ನಾನು ರಾತ್ರಿ ಇಲ್ಲಿಗೆ ಹೋದೆ, ಅವರೊಂದು ಪುಸ್ತಕ ಬಿಡುಗಡೆ ಮಾಡೋಕ್ಕೋಸ್ಕರ ಬರ್ತಾಯಿದ್ದೀನಿ ಚೆನ್ನೈ ಅಂತ ಹೇಳಿದ್ರು. ಅದಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಒಂದು ಕಡೆ ರಾಜ್ಯ ಸರ್ಕಾರ ಪುಸ್ತಕದ ಮೇಳಗಳನ್ನು ಮಾಡುತ್ತೆ, ಒಂದು ಕಡೆ ಪುಸ್ತಕಗಳನ್ನು ಬಿಡುಗಡೆ ಮಾಡೋದನ್ನು ತಡೆಯುತ್ತೆ. 4-5 ದಿನಗಳ ಕಾಲ ಪುಸ್ತಕದ ಮೇಳ, ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಪುಸ್ತಕ ಓದೋಲ್ವಾ? ಯಾವ್ಯಾವ ಪುಸ್ತಕದಲ್ಲಿ ಏನು ಮೊನ್ನೆ ಉದ್ಘಾಟನೆ ಮಾಡಿದ್ದೀರಿ, ಅಲ್ಲಿ ಎಲ್ಲ ಯಾವ್ಯಾವ ಪುಸ್ತಕದಲ್ಲಿ ಏನಿದೆ ಅಂತ ನಿಮಗೇನಾರು ಗೊತ್ತಿದೆಯಾ, ನಮಗೇನಾರು ಗೊತ್ತಿದೆಯಾ? ಬಿಡುಗಡೆ ಮಾಡಿದಾರೋ ಇಲ್ಲೋ? ಅದನ್ನು ನೀವು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಾರೋ ಇಲ್ಲೋ? ಈ ಪುಸ್ತಕ ಬಿಡುಗಡೆ ಮಾಡಿದರೆ ಲವ್ ಜಿಹಾದ್, ಇದು ಅಪರಾಧನಾ? ನಮ್ಮ ರಕ್ಷಣಾಧಿಕಾರಿಗಳು ಯಾಕೆ ಯಾರನ್ನ ತೃಪ್ತಿಪಡಿಸ್ಲಿಕ್ಕೆ ಈ ಕಾರ್ಯವನ್ನು ಮಾಡ್ತಾರೆ ನಂಗೆ ಅರ್ಥ ಆಗೋದಿಲ್ಲ. ಬರ್ತಿದ್ರು, ಪುಸ್ತಕ ಬಿಡುಗಡೆ ಮಾಡ್ತಿದ್ರು, ಹೊರಟೋಗ್ತಿದ್ರು. ಏನು ಬೆಂಕಿ ಹಚ್ಚಕ್ಕೆ ಬಂದಿರೋದವರು? ಬೆಂಕಿ ಹಚ್ಚಕ್ಕೆ ಬರೋರಿಗೆ ಯಾರಿಗೂ ನಾವು ಬಿಡಲ್ಲ. ಹಿಂದೂ ಸಮಾಜದ ನಾಯಕರನ್ನ, ನಾಯಕತ್ವವನ್ನು ಹೊಡೆದಾಕುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ, ಬಗ್ಬಡಿಯೋ ಕೆಲಸವನ್ನು ಮಾಡ್ತಾ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ಇದು ಶೋಭೆ ತರುವಂಥ ಕೆಲಸ ಅಲ್ಲ. ಇಲ್ಲಿನ ರಕ್ಷಣಾಧಿಕಾರಿಗಳ ಬಗ್ಗೆಯೂ ನಮಗೆ ಗೌರವ ಇದೆ, ಇಲ್ಲ ಅಂತಲ್ಲ. ಯಾವ್ಯಾವುದ್ರ ಬಗ್ಗೆ ಏನೇನು ಕಠಿಣವಾದಂಥ ಕ್ರಮ ತೊಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ರೆ ಯಾರ ಹತ್ರ ಉತ್ತರ ಇಲ್ಲ ರೀ. ಪುಸ್ತಕ ಬಿಡುಗಡೆ ಮಾಡೋರನ್ನು ತಡಿತೀರಿ, ಡ್ರಗ್ ಮಾಫಿಯಾದವರನ್ನು ಕೈ ಬಿಡ್ತೀರಿ, ಮರಳು ಮಾಫಿಯಾದವರನ್ನು ಕೈ ಬಿಡ್ತೀರಿ, ಮಾಡಬಾರ್ದು ಅನಾಚಾರ ಮಾಡೋರಂಥವ್ರನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ ಉಳಿಸ್ಕೊಳ್ತೀರಿ. ಸತ್ಯ ಸಂಗತಿ ತಿಳಿಸಕ್ಕೆ ಬಂದರೆ ನಿಮಗೆ ಇಷ್ಟೊಂದು ಕಷ್ಟನಾ? ಇದು ನಿಮಗೆ ಇಷ್ಟ ಆಗೋದಿಲ್ವಾ? ಮರಳು ಮಾಫಿಯಾ ಜೊತೆಗೆ ಇರೋದೇ ನಿಮಗೆಲ್ಲ ಇಷ್ಟನ ರಾಜ್ಯ ಸರ್ಕಾರಕ್ಕೆ? ಡ್ರಗ್ ಮಾಫಿಯಾ ಜೊತೆಗೆ ಇರೋದೇ ನಿಮಗೆ ರಾಜ್ಯ ಸರ್ಕಾರಕ್ಕೆ ಇಷ್ಟನಾ? ಹಿಂದೂ ಸಮಾಜಕ್ಕೆ ಮಾಡಿದಂಥ ಅಪಮಾನ ರಾಜ್ಯ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರದ ನೀತಿ ಮತ್ತೊಮ್ಮೆ ಪ್ರಕಟ ಆಗಿದೆ ಅಷ್ಟೇ. ಇದನ್ನು ಖಂಡಿಸ್ತೇನೆ ನಾನು. ಒಬ್ಬ ಹಿಂದೂ ನಾಯಕರನ್ನು
ಅಪಮಾನ ಮಾಡಿರುವಂಥ ಈ ಸಂಗತಿ ಏನಿದೆ, ರಾಜ್ಯ ಸರ್ಕಾರದ ದುರ್ವರ್ತನೆ ಏನಿದೆ, ಇದನ್ನು ನಾನು ಖಂಡಿಸ್ತೇನೆ. ರಸ್ತೆಯಲ್ಲಿ ಊಟ ಮಾಡೋ ಸ್ಥಿತಿ ಬಂದ್ಬಿಡ್ತು ಪಾಪ ಅವರಿಗೆ. 11:30 ರಾತ್ರಿ ನಮ್ಮೊಬ್ಬ ಹಿಂದೂ ನಾಯಕರು ರಸ್ತೆಯಲ್ಲಿ ಊಟ ಮಾಡುವಂಥ ಸ್ಥಿತಿ ತಂದಿರುವಂಥ ರಾಜ್ಯ ಸರ್ಕಾರ, ಈ ರಾಜ್ಯದ ಜನ ಕ್ಷಮಿಸೋದಿಲ್ಲ ನಿಮಗೆ ಅಂಥೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಂತೋಷದ ಸಂಗತಿ,